ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೇಶವ್ ಕಾರ್ನರ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಹೆಲ್ತಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತಿಯರ್ ವರ್ಷನ್ ಎಲ್ಲ ತರಿಸ್ಕೊಳ್ಳೋಣ ಅಂತ ತರಿಸ್ಕೊಂಡೆ ಮನೆಗೆ ಪಾರ್ಸಲು. ದುಡ್ಡು ಬೊಕ್ಕ, ಟೇಸ್ಟು ಇಷ್ಟ ಆಗಿಲ್ಲ, ಸಮಾಧಾನ ಆಗಿಲ್ಲ. 75 ರುಪೀಸ್ ಎರಡು ಇಡ್ಲಿಗೆ, ದುಡ್ಡು ಜಾಸ್ತಿ ಇದೆ. ಅದಾದಮೇಲೆ ಏನಾಯಿತು, ಸೋರೆಕಾಯಿ ಇಡ್ಲಿ ಟೇಸ್ಟ್ ಮಾಡಿದೆ, ಗಟ್ಟಿಯಾಗಿತ್ತು, ಚೆನ್ನಾಗಿರಲಿಲ್ಲ, ಟೇಸ್ಟ್ ಇಷ್ಟ ಆಗಿಲ್ಲ. ಆಮೇಲೆ ನುಚ್ಚಿನುಂಡೆ, ಓಕೆ ಚೆನ್ನಾಗಿತ್ತು, ಪರವಾಗಿಲ್ಲ, ಇರೋದ್ರಲ್ಲಿ ಬೆಟರ್ ಅಂತ ಅನ್ನಿಸ್ತು. ನುಚ್ಚಿನುಂಡೆ ಕಾಂಬಿನೇಷನ್ಗೆ ಮಜ್ಜಿಗೆ ಸಾರು ಕೊಟ್ಟಿದ್ರು, ಸ್ವಲ್ಪನೂ ಇಷ್ಟ ಆಗಿಲ್ಲ. ನಾನು ಬರೀ ನುಚ್ಚಿನುಂಡೆ ಹಾಗೆ ತಿಂದಿದ್ರು ಚೆನ್ನಾಗಿತ್ತು ಅಂತ ಬೈಕೊಂಡೆ. ಆವಾಗ ಏನು ಮಾಡೋಕ್ಕಾಗಲ್ಲ, ಮಿಕ್ಸ್ ಮಾಡಿದ್ದೀವಿ, ದುಡ್ಡು ವೇಸ್ಟ್ ಆಗಬಾರ್ದಲ್ಲ, ತಿನ್ನಬೇಕು ಅಂತ ತಿಂದೆ. ಅದಾದಮೇಲೆ ಸೋರೆಕಾಯಿ ಇಡ್ಲಿ, ಆಬ್ವಿಯಸ್ಲಿ ಅದಕ್ಕೆ ಸಾಂಬಾರು ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಮಾತ್ರ ನೀರಾಗಿದೆ, ಸಾಂಬಾರು ಓಕೆ ಇತ್ತು. ಸೋರೆಕಾಯಿ ಇಡ್ಲಿ ಅಂತೂ 4 on 10. ನುಚ್ಚಿನುಂಡೆ ಓಕೆ, ಬರೀ ತಿಂದರೆ 8 on 10. ಮಜ್ಜಿಗೆ ಸಾರಂತೂ ನಂಗೆ ಇಷ್ಟ ಆಗಿಲ್ಲ. ಅದಾದಮೇಲೆ ರಾಗಿ ಹಾಲ್ಬಾಯಿ ಬಂದು ಜಗ್ಲಿ ತಿಂಡಿಲಿ ತಿಂದಿದ್ದೆ, ಸಖತ್ ಇಷ್ಟ ಆಗಿತ್ತು. ಸೊ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಇಲ್ಲಿ ತರಿಸ್ದೆ. ನಿಜವಾಗ್ಲೂ ಇಷ್ಟ ಆಗಿಲ್ಲ, ಬಟ್ ಪರವಾಗಿಲ್ಲ, 6 on 10. ಇದಾಗಿದೆ ಇವತ್ತಿನ ಕತೆ.